ನಮಸ್ಕಾರ ಸ್ನೇಹಿತರೆ. ಗೀತಾ ಸೀರಿಯಲ್ ನಾಯಕಿ ಭವ್ಯ ಗೌಡ ಸದ್ಯ ಶೂಟಿಂಗ್‌ಗಳಿಂದ ದೂರವೇ ಉಳಿದು ಜಾಲಿಯಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಟಾಪ್ 6 ವರೆಗೂ ಬಂದು ಮನೆಗೆ ಮರಳಿದ ಭವ್ಯ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದಲೂ ಆಟದಲ್ಲಿ ಎಲ್ಲರಿಗೂ ಟಫ್ ಫೈಟ್ ಕೊಟ್ಟ ಭವ್ಯ ಯಾವ ಗಂಡಸರಿಗೂ ಕಡಿಮೆ ಇಲ್ಲ ಎಂಬಂತೆ ಆಟವಾಡಿದರು. 120 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಕಮಾಲ್ ಮಾಡಿದ ಭವ್ಯ ಅವರು ಆಗಾಗ ಮನೆಯವರನ್ನ ಕಾಮಿಡಿ ಮಾಡುವ ಮೂಲಕ ನಗಿಸ್ತಿದ್ರು. ಮನೆಯವರಿಗಾಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟ ನಟಿ ಭವ್ಯ ಗೌಡ ಅವರು ಗೀತಾ ಸೀರಿಯಲ್ ಮೂಲಕ ಫುಲ್ ಫೇಮಸ್ ಆಗಿದ್ರು. ಟ್ರೋಲ್ ಆಗುವುದರ ಜೊತೆಗೆ ದಿನದಿನಕ್ಕೂ ಅಭಿಮಾನಿಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡ್ರು. ಕಿರುತೆರೆಯಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಭವ್ಯ ಗೌಡ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟು ಡಿಯರ್ ಕಣ್ಮಣಿ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಾರೆ. ಇನ್ನು ಒಳ್ಳೊಳ್ಳೆಯ ಆಫರ್ಗಳಿಗಾಗಿ ಕಾಯುತ್ತಿದ್ದು ಸದ್ಯ ಕಿರುತೆರೆಯಿಂದಲೂ ದೂರವೇ ಉಳಿದಿದ್ದಾರೆ. ಗೀತಾ ಧಾರಾವಾಹಿಯಿಂದ ಅವರಿಗೆ ಉತ್ತಮ ಹೆಸರು ಕೂಡ ಸಿಕ್ಕಿದೆ. ಅವರ ಮುದ್ದಾದ ನಟನೆಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಗೀತಾ ಧಾರಾವಾಹಿ ಮುಕ್ತಾಯಗೊಂಡು ಬಳಿಕ ನಟಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ತಮ್ಮ ವ್ಯಕ್ತಿತ್ವದ ಮೂಲಕ ಎಲ್ಲರ ಮನ ಗೆದ್ದರು. ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಕಂಫರ್ಟ್ ಎನಿಸುವುದರ ಜೊತೆಗೆ ಹೆಚ್ಚು ಕಾಲ ಕಳೆಯುತ್ತಿದ್ರು. ತ್ರಿವಿಕ್ರಮ್ ಜೊತೆಗೆ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಚರ್ಚೆ ಮಾಡ್ತಿದ್ರು. ಜಗಳವಾಡುವ ಸಮಯದಲ್ಲಿ ಧ್ವನಿ ಎತ್ತಿ ಮಾತನಾಡ್ತಿದ್ರು. ತಪ್ಪು ಮಾಡಿದಾಗ ಕಣ್ಣೀರಿಟ್ಟು ಪಶ್ಚಾತ್ತಾಪ ಕೂಡ ಪಡ್ತಿದ್ರು. ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ಗೆದ್ದು ಕಪ್ಪಡೆಯದೆ ಹೋದರೂ ಅಭಿಮಾನಿಗಳ ಮನಸ್ಸನ್ನಂತೂ ಗೆದ್ದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದೇ ಎಲ್ಲರೂ ನಂಬಿದ್ದರು. ಆದರೆ ಭವ್ಯ ಅವರು ಮತ್ತೆ ಕಿರುತೆರೆಗೆ ಮರಳಿ ಬರಲಿಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ಅವರು ಇದ್ದಾಗ ಅವರ ಸಹೋದರಿ ದಿವ್ಯಾ ಗೌಡ ಮನೆಗೆ ಆಗಮಿಸಿದರು. ಅಂದಿನಿಂದ ಭವ್ಯ ಅವರಿಗಿಂತಲೂ ಅವರ ಸಹೋದರಿ ದಿವ್ಯಾ ಗೌಡ ಅವರು ಫೇಮಸ್ ಆಗಿದ್ದಾರೆ. ದಿವ್ಯಾ ಗೌಡ ಅವರು ಮೇಕಪ್ ಆರ್ಟಿಸ್ಟ್ ಆಗಿದ್ದು ಕನ್ನಡದ ಸ್ಟಾರ್ ನಟಿಯರಿಗೂ ಮೇಕಪ್ ಮಾಡಿದ್ದಾರೆ. ಕುಟುಂಬದ ಬಗ್ಗೆ ಹೆಚ್ಚು ಒಲವು ಹೊಂದಿರುವ ನಟಿ ಭವ್ಯ ಗೌಡ ಅವರು ತನ್ನ ಸಹೋದರಿಯರನ್ನ ಹೆಚ್ಚು ಪ್ರೀತಿಸುತ್ತಾರೆ. ಸದ್ಯ ಶೂಟಿಂಗ್ ನಿಂದ ದೂರ ಉಳಿದಿರುವ ನಟಿ ಭವ್ಯ ಗೌಡ ಅವರು ಕಳೆದ ವಾರ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದರು. ಇನ್ನು ಇದೀಗ ಸಹೋದರಿಯರಾದ ದಿವ್ಯಾ ಗೌಡ ಹಾಗೂ ವರ್ಷಿಣಿ ಗೌಡ ಅವರ ಜೊತೆಗೆ ಫೋಟೋಶೂಟ್ ಮಾಡಿಸಿದ್ದಾರೆ. ಮೂವರು ಸೀರೆ ಧರಿಸಿದ್ದರು. ರಾಣಿಯರಂತೆ ಕಂಗೊಳಿಸಿದ್ದಾರೆ. ಫೋಟೋಶೂಟ್ ನಡುವೆ ವಿಡಿಯೋಗಳನ್ನ ಕೂಡ ಮಾಡಿದ್ದು, ಈ ವೇಳೆಯ ವಿಡಿಯೋವನ್ನ ಮೂವರು ಸಹೋದರಿಯರು ಕೂಡ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಸೌಂದರ್ಯರ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.